ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಎಷ್ಟೋ ಒಂದು ರಿಸಲ್ಟ್ಸು, ಎನರ್ಜಿ ಸಿಗ್ತಾ ಇದೆ. ಪ್ರತಿ ದಿವಸ ಧ್ಯಾನ ಮಾಡೋಣ. ಯಾವ ಕಾರಣಕ್ಕೋಸ್ಕರ ಯಾವುದೇ ಒಂದು ದಿವಸ ನಾವು ಧ್ಯಾನವನ್ನು ಬಿಡಬಾರ್ದು. ಧ್ಯಾನ ಅನ್ನೋದು ಎವ್ರಿ ಡೇ ಆಕ್ಟಿವಿಟಿ, ಅಷ್ಟೊಂದು ಅಭ್ಯಾಸ ಅನ್ನೋದು ಮಾಡಬೇಕು. ಮೊನ್ನೆ ಸೋಲ್ಫುಲ್ ಸಾಟರ್ಡೆ 13ನೇ ಸೆಷನಲ್ಲಿ ನಾವು ಇಂಡಿಯನ್ ಚಾಲೆಂಜ್ ಪಾರ್ಟ್ 2 ರಿಲೀಸ್ ಮಾಡಿದ್ದೀವಿ. ಸುಮಾರು 770 ಮಾಸ್ಟರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಶುರು ಮಾಡಿದ್ರೆ ಒಂದು ವಿಷಯ ಕೊನೆ ತನಕ ನಾವು ಬಿಡಬಾರ್ದು. ಈ 69 ದಿವಸಗಳು ರಿಜಿಸ್ಟರ್ ಆಗಿರೋರು, ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಟ್ಟಿಗೆ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಆದರೆ ಒಂದು ಡೆಸಿಷನ್ ನಾವು ತಗೊಂಡು ನಾನು ಮಾಡ್ತೀನಿ ಅಂತ ನೀವು ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಬಿಡಬಾರ್ದು. ಲೈಫಲ್ಲಿ ಯಾವುದೇ ಇರಲಿ, ಒಂದ್ಸತಿ ಕಾಲಿಟ್ರೆ ಮತ್ತೆ ಅದು ವಾಪಸ್ಸು ರಿವರ್ಸ್ ಆಗಬಾರದು. ಯಾಕೆ ಸರ್ ಮಧ್ಯದಲ್ಲಿ ಬಿಡಿದ್ರೆ ಏನಾಗುತ್ತೆ ಅಂದ್ರೆ 2 ವಿಷಯಗಳು ಆಗುತ್ತೆ. ಒಂದು, ಪ್ರಕೃತಿ ನಮ್ಮನ್ನು ನೋಡ್ತಾ ಇರುತ್ತದೆ. ಯಾವುದೇ ಒಂದು ವಿಷಯ ನಾವು ಒಪ್ಕೊಂಡು ಫ್ರಂಟ್ ಫುಟ್ ಇಟ್ಟರೆ ಬ್ಯಾಕ್ ಫುಟ್ ಇಡಬಾರ್ದು. ಆ ಥರ ಇಟ್ಟರೆ ನೆಕ್ಸ್ಟ್ ಟೈಮ್ ನೀವು ಏನೇ ಒಂದು ಮಾಡಿದ್ರೂ ಪ್ರಕೃತಿ ನಮಗೆ ಸಹಾಯ ಮಾಡಲ್ಲ. 2ನೇದು ನಮ್ಮ ವಿಲ್ ಪವರ್, ಇಚ್ಛಾಶಕ್ತಿ. ಆ ವಿಲ್ ಪವರ್ ಅನ್ನೋದು ಒಂದು ನಾವು ತಗೊಳ್ಳೋಕೆ ಮುಂಚೆ 1000 ಸತಿ ಯೋಚನೆ ಮಾಡಿ, ತಗೊಂಡದ ಮೇಲೆ ಯೋಚನೆನೂ ಮಾಡಬಾರದು, ಮುಂದಕ್ಕೆ ಹೋಗ್ತಾ ಇರಬೇಕು. ಆ ಥರ ಮಾಡಿಲ್ಲ ಅಂದ್ರೆ ನಮ್ಮ ವಿಲ್ ಪವರ್ ಕಮ್ಮಿ ಆಗುತ್ತೆ. ಫ್ಯೂಚರಲ್ಲಿ ನಾವು ಏನೇ ಮಾಡಿದ್ರು ಮತ್ತೆ ನಮಗೆ ಅಷ್ಟೊಂದು ಶಕ್ತಿ ಸಿಗಲ್ಲ. ಯಾವುದೇ ಒಂದು ಪ್ರಾರಂಭ ಮಾಡೋಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡಿ, ಪ್ರಾರಂಭ ಆದ್ಮೇಲೆ ಮುಗಿಸ್ಬೇಕು. ನಾನು ಮಾಸ್ಟರ್ಸ್ ಒಂದೇ ಹೇಳ್ತಾ ಇದ್ದೀನಿ, ಈ 69 ದಿವಸಗಳು ಎಷ್ಟಾಗುತ್ತೋ ಅಷ್ಟು ಮಾಡಿ, ಬಿಡಬೇಡಿ. ಒಂದ್ಸತಿ ನಾವು ಏನೇ ಒಂದು ತಗೊಂಡಿದ್ರು ಅದನ್ನು ಬಿಡಬಾರ್ದು. ಅವಾಗ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತದೆ. ಪ್ರಕೃತಿ ಸಪೋರ್ಟ್ ನಮಗೆ ಬರಬೇಕು. ವಿಲ್ ಪವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ರಂಗದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಶುರು ಮಾಡೋದು ಎಲ್ಲರೂ ಈಸಿ. ಈಗ ನೋಡಿ, ಎಕ್ಸಸೈಸ್ಗೆ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ ಅಂತ ಎಷ್ಟೋ ಜನ ಶುರು ಮಾಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಬಿಡುತ್ತೆ. ಬಿಗಿನಿಂಗ್ ಈಸಿ, ಆ ಮಧ್ಯದಲ್ಲಿ ಆ ಒಂದು ಎನರ್ಜಿ ಬೇಕು, ನಾವು ಕೊನೆ ತನಕ ಹೋಗ್ಬೇಕು ಅಂತ. ಅದಕ್ಕೆ ಗ್ರೂಪ್ ಮೆಡಿಟೇಷನ್ ಅಲ್ಲಿ ಇಟ್ ಇಸ್ ಹೈಲಿ ಪಾಸಿಬಲ್. ಗ್ರೂಪ್ ಮೆಡಿಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬರು ಡೌನ್ ಆಗಿದ್ರು ಇನ್ನೊಬ್ಬರ ಎನರ್ಜಿಯಿಂದ ಎಲ್ಲರೂ ಆ ಎಂಕರೇಜ್ಮೆಂಟ್ ನಮಗೆ ಸಿಗುತ್ತೆ. ಸೊ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಗ್ರೂಪ್ ಅಲ್ಲಿ ನಾವು ಈ 69 ದಿವಸಗಳು ಮಾಡೋದು ತುಂಬಾ ಸುಲಭ. ಇಂಡಿವಿಜುವಲ್ ಆಗಿ ಮಾಡೋರು ಇದಾರು, ಅಂದ್ರೆ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ. ಬಟ್ ಗ್ರೂಪ್ ಅಲ್ಲಿ ಸಕ್ಸಸ್ ಅನ್ನೋದು ಜಾಸ್ತಿ ಬರುತ್ತೆ. ಯಾಕಂದ್ರೆ ಆ ಒಂದು ಗ್ರೂಪ್ ವಿಲ್ ಪವರ್, ಗ್ರೂಪ್ ಮೆಡಿಟೇಷನ್ ಪವರ್, ಗ್ರೂಪ್ ಫೋಕಸ್ ಆಫ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಈ 11 ಗಂಟೆ ಸೆಷನ್ನು ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಗ್ರೂಪ್ ಇಂದ, ಒಬ್ಬರು ಇಬ್ಬರಿಂದ ಇಲ್ಲ. ಸುಮಾರು 400ರಿಂದ 500 ಕನೆಕ್ಷನ್ಸ್. ಅಂದ್ರೆ ಹಿಂದೆ 1000 ಜನ ಧ್ಯಾನ ಮಾಡ್ತಾ ಇದ್ದಾರೆ. ಈ ಟೈಮ್ 1000 ಜನ ಒಂದೇ ಸಮಯದಲ್ಲಿ ಎಲ್ಲೆಲ್ಲೋ ಪ್ರಪಂಚದಲ್ಲಿ ಧ್ಯಾನ ಮಾಡ್ತಾ ಇದ್ರೆ, ಆ ಟೈಮಲ್ಲಿ ನಾವು ಕನೆಕ್ಟ್ ಆಗಿದ್ರೆ ಅಷ್ಟೊಂದು ಶಕ್ತಿ ನಮಗೆ ಬರ್ತಾ ಇದೆ. ಹಂಗಾಗಿ ಪ್ರತಿ ಒಂದು ನಾವು ಮಾಡಿದ್ರು ಗ್ರೂಪ್ ಎನರ್ಜೀಸ್ ತಗೊಂಡು ಮಾಡಬೇಕು. ಯಾವುದೇ ಗೋಲ್ ನಾವು ಲೈಫಲ್ಲಿ ಇದ್ರೂ, ಸಪೋಸ್ ನಾನು ಒಂದು ಬುಕ್ ಬರೀಬೇಕು, ನಾನು ಒಬ್ಬನೇ ಸಾಕಲ್ವಾ? ಇಲ್ಲ, ನಾನು ಒಬ್ಬನೇ ಬುಕ್ ಬರೆದ್ರೆ ಯಾರು ಕರೆಕ್ಷನ್ ಮಾಡ್ತಾರೋ, ಯಾರು ಅದಕ್ಕೆ ಪ್ರಿಫೇಸ್ ಕೊಡ್ತಾರೋ, ಯಾರು ಪ್ರಿಂಟಿಂಗ್ ಮಾಡ್ತಾರೋ, ಯಾರು ಸೆಲ್ ಮಾಡ್ತಾರೆ, ಯಾರು ಜನಕ್ಕೆ ಅದು ಸೇರೋಕ್ಕೆ ಸಹಾಯ ಮಾಡ್ತಾರೆ, ಪ್ರತಿಯೊಂದು ಯಾವುದೇ ಒಂದು ನೀವು ತಗೊಂಡದನ್ನು ಗ್ರೂಪ್ ಇಂದಾನೇ ಆಗುತ್ತದೆ. ಇಂಡಿವಿಜುವಲ್ ಆಗಿ ನಾವು ದೊಡ್ಡ ವಿಷಯಗಳು ಸಾಧಿಸೋದು ಕಷ್ಟ. ಯಾವುದೇ ಒಂದು ವಿಷಯ ಆಗಲಿ ಗ್ರೂಪ್ ಎನರ್ಜಿಯಿಂದ ಇಟ್ ಇಸ್ ಪಾಸಿಬಲ್. ಹಂಗಾಗಿ ಇಲ್ಲಿ ಎಲ್ಲರೂ ಗ್ರೇಟ್ ಮಾಸ್ಟರ್ಸ್, ವಾಕಿನ್ಸ್, ಎನ್ಲೈಟನ್ ಮಾಸ್ಟರ್ಸ್, ಮೆಡಿಟೇಟರ್ಸ್, ಮಾಸ್ಟರ್ಸ್ ಎಲ್ಲರೂ ಸೇರಿ ಒಂದು ಸಮಯದಲ್ಲಿ ಧ್ಯಾನ ಮಾಡಿದ್ರೆ ಎಷ್ಟೊಂದು ಶಕ್ತಿ ಬರುತ್ತೆ. 270ನೇ ಸೆಷನ್ ಇದು 365 ಅಂತ ನಾನು ಹೆಸರಿಟ್ಟಿದ್ದೀನಿ. 365 ಇದು ಸ್ಟಾಪ್ ಆಗಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತದೆ, 1000 ದಾಟುತ್ತದೆ. ನಾನು ಪ್ರತಿ ದಿವಸ ಕನೆಕ್ಟ್ ಆಗಿ ಧ್ಯಾನ ಮಾಡಿಸ್ತಾ ಇರ್ತೀನಿ. ಟ್ರಾವೆಲಿಂಗ್ ವಿತ್ ದ ರೈಟ್ ಪೀಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್ ಅಂತಾರೆ, ಅಂದ್ರೆ SOS. ಒಂದು ಮಾಡ್ತಾ ಇರ್ತೀವಿ ನಾವು, ಬೇರೆ ಒಂದು ಕ್ಲಾಸ್, ಬೇರೆ ಏನೋ ಸಬ್ಜೆಕ್ಟ್ ನೋಡಿ, ಇದರಿಂದ ಅದು ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಇದರಿಂದ ಅದು ಚೆನ್ನಾಗಿದೆ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಈ ತರ ಸರ್ಕಸ್ ತರ ಒಂದಿಂದ ಒಂದು ತಿರುಗಾಡ್ತಾ ಕೊನೆಯದು ನೋಡಿದ್ರೆ ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಯಾವ ಒಂದು ವಿಷಯದಲ್ಲಿನೂ ಆ ಪರಿಪೂರ್ಣತೆ ಅನ್ನೋದು ಸಿಗಲ್ಲ.
ನಾನು ಹುಡುಕ್ತಾ ಇದ್ದೀನಿ ಧ್ಯಾನ 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 ಅಂತ. ಇದು ಸಿಕ್ಕಿದ ಮೇಲೆ ನನಗೆ ಗೊತ್ತಾಗಿದ ಮೇಲೆ ಏನ್ ಮಾಡ್ಬೇಕು ಮಾಡಬಾರದು ಆ ಪ್ರಿನ್ಸಿಪಲ್ಸ್ ತಗೊಂಡಿದ್ದೀನಿ. ಫಿನಿಶ್. 20 ವರ್ಷ ಶ್ವಾಸದ ಮೇಲೆ ಗಮನ, ಬೇರೆ ಏನು ಮಾಡಿಲ್ಲ, ಏನು ಮಾಡಲ್ಲ. ಎಷ್ಟು ವರ್ಷ ಬದುಕ್ತೀನೋ ಶ್ವಾಸದ ಮೇಲೆ ಗಮನ ಅಷ್ಟೇ. ಯಾಕಂದ್ರೆ ಒಂದು ಅಲ್ಟಿಮೇಟ್ ನಮಗೆ ಸಿಕ್ಕಿದ ಮೇಲೆ ಫಾಲೋ ಮಾಡ್ತಾ ಹೋಗ್ಬೇಕು. ಸುಮ್ಮನೆ ಇಲ್ಲಿ ಅಲ್ಲಿ ನಾವು ಓಡಾಡ್ತಾ ಇರ್ಬಾರ್ದು. ಜ್ಞಾನ ಎಲ್ಲಾರ ಕಡೆ ತಗೋಬಹುದು, ಧ್ಯಾನ ಒಂದೇ. ಈ ತರ ಧ್ಯಾನ ಮಾಡಿ, ಅದೊಂದು ಆ್ಯಡ್ ಮಾಡಿ, ಇದೊಂದು ಮೈನಸ್ ಮಾಡಿ ಯಾರಾದ್ರು ಹೇಳಿದ್ರೆ ನಮಗೆ ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಒಂದು ಫಾರ್ಮುಲಾ 2500 ವರ್ಷದ ಮುಂದೆ ಬುದ್ಧ ಕೊಟ್ಟಿರೋ ಧ್ಯಾನ ಇದೆ. ಲಕ್ಷಾಂತರ ಪುಸ್ತಕದ ಓದಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ರು. ಪತ್ರಿಜಿ ಕೊಟ್ಟಿರೋ ಪದ್ಧತಿ ಇದೆ. ಅನಾಪಾನಸತಿ ಧ್ಯಾನ, ಬ್ರೆತ್ ಮೆಡಿಟೇಷನ್ ಬಗ್ಗೆ ಸಾವಿರ ಬುಕ್ಸ್ ಇದೆ. ಇನ್ನೂ ಬೇರೆ ಬೇರೆ ಇದು ಬೇಕು ಅದು ಬೇಕು ಅಂತ ನಾವು ಮೈಂಡ್ ಅನ್ನ ತುಂಬಾ ಅಲ್ಲಾಡಿಸ್ತಾ ಇರಬಾರ್ದು. ಕುತ್ಕೋಬೇಕು ಒಂದ್ ಕಡೆ, ಒಂದೇ ಒಂದು ಧ್ಯಾನ ಅಷ್ಟೇ, ಶ್ವಾಸದ ಮೇಲೆ ಗಮನ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ನಿಮ್ಮೆಲ್ಲರಿಂದ, ಎಲ್ಲರ ಶಕ್ತಿಯಿಂದ, ಎಲ್ಲರ ಪಾರ್ಟಿಸಿಪೇಷನ್ ಇಂದ ಇಷ್ಟೊಂದು ಶಕ್ತಿ ನಮಗೆ ಸಿಗ್ತಾ ಇದೆ. ಎಲ್ಲರಿಗೂ ಉಪಯೋಗವಾಗುತ್ತೆ. ನೆಕ್ಸ್ಟ್ ನಮ್ಮ ಮೆಗಾ ಪ್ರೋಗ್ರಾಮ್ ಆಗಸ್ಟ್ 15 ದಿವಸ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಲ್ಲಿ ದೊಡ್ಡಬಳ್ಳಾಪುರಲ್ಲಿ ನಮ್ಮ ಅಶ್ವಥ್ ಸರ್ ಒಂದು ಪಿರಮಿಡ್ ಓಪನಿಂಗ್ ಪ್ಲಸ್ ಎಲ್ಲ ಮಾಸ್ಟರ್ಸ್ನು ಬರ್ತಾರೆ. ನನ್ನ ಅಂಚನ 10,000 ಜನ ಬರ್ತಾರೆ. ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿ ಧ್ಯಾನ ಮಾಡೋಣ, ಆ ಪಿರಮಿಡ್ ಅನ್ನ ಇನಾಗ್ರೇಟ್ ಮಾಡೋಣ. ನೀವೆಲ್ಲರಲ್ಲಿ ಬರಬೇಕು ಅನ್ನೋದು ನನ್ನ ಇಚ್ಛೆ. ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಮಾಸ್ಟರ್ಸ್.